ಹೆಲೋ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೈನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಮ್ಮ ಊರಿನಲ್ಲಿ ಸ್ವಲ್ಪ ಹತ್ತಿರ ರಿಲೇಟಿವ್ಸೇ ಶ್ರೀ ಮಂಟಸ್ವಾಮಿ ದೇವರ ಗುಡ್ಡ ಮಣಿಧಾರಣೆ ಮಾಡ್ತಾಯಿದ್ರು. ಹಾಗೆಯೇ ಪೂಜೆ ಸಾಮಗ್ರಿಗಳನ್ನ ಕೂಡ ಬೇಗ ರೆಡಿ ಮಾಡಿಕೊಂಡೆ. ಫ್ರೆಂಡ್ಸ್, ನೀವು ಇವಾಗ ಗುಡ್ಡ ಪಂದಿರುಗಳು ಜಾಗಟೆ ಬಾರಿಸ್ಕೊಂಡು ಬರೋದನ್ನು ಕೂಡ ನೀವು ಇವಾಗ ನೋಡ್ತಾ ಇರ್ಬೋದು. ನೀಲಗಾರಿಕೆ ಬಿಡಿಸಿದ ನಂತರ ಪಾದ ಪೂಜೆ ಎಲ್ಲ ಮುಗಿಸಿ ಪ್ರತಿಯೊಬ್ಬರ ಮನೆಯಲ್ಲೂ ಅಂದರೆ ಕುಲ ಬಾಂಧವರ ಮನೆಯಲ್ಲಿ ಪೂಜೆ ಮಾಡಿಸಿ ಕಂದಾಯ ಸಮೇತ ಹೊತ್ತು ಮೆರವಣಿಗೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸೋದು ಒಂದು ಪದ್ಧತಿ. ಸೊ ಮನೆಯಲ್ಲೂ ಶ್ರೀ ಸಿದ್ದಪ್ಪಾಜಿಯವರ ಜೋಳಿಗೆಗೆ ಮಡಿಲು ಸೇವೆ ಅಂದರೆ ಮನೆಯಲ್ಲೂ ಕೂಡ ಅಕ್ಕಿ ಭಿಕ್ಷೆ ಕೂಡ ಮಾಡಿಸ್ತಾರೆ ಕಡ್ಡಾಯವಾಗಿ. ಹತ್ತಿರ ಸಂಬಂಧಿಕರೇ ಆದದ್ರಿಂದ ಅಲ್ಲೇ ಕೂಡ ಮಾರ್ನಿಂಗ್ ಟಿಫನ್ ಎಲ್ಲ ತಿಂದು ದೇವರ ಕಂದಾಯ ಮತ್ತು ಗದ್ದುಗೆಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ನಾವು ಕೂಡ ಹೊರಡ್ತೀವಿ. ಹಾಗೆಯೇ ಬೇಬಿನೂ ಕೂಡ ಮನೆಯಲ್ಲೇ ಬಿಟ್ಬಿಟ್ಟೋದ್ರೆ ಅವನು ಸಿಕ್ಕಾಪಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಪೆನ್ ಮತ್ತು ಒಂದು ಬುಕ್ಸ್ ಕೂಡ ಕೊಟ್ಟು ಅಮ್ಮನ ಹತ್ರನೇ ಬಿಟ್ಬಿಟ್ಟು ಹೋದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು. ಹಾಗೆಯೇ ಪೂಜೆ ಕೂಡ ಮುಗಿಸ್ಕೊಂಡು ಮಂಗಳಾರತಿ ಮತ್ತು ತೀರ್ಥ ಎಲ್ಲ ತಗೊಂಡು ಊಟಕ್ಕೆ ಕೂಡ ಕೂತ್ಕೊಂಡ್ವಿ. ಬೇರೆ ಫುಲ್ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಮಳೆ ನಿಂತ ಮೇಲೆ ಊಟ ಕೂಡ ಮಾಡಿಕೊಂಡು ನೀವು ಇವಾಗ ನೋಡ್ತಿರ್ಬೋದು ಚಾಮರಾಜನಗರಕ್ಕೆ ಕೂಡ ಬಂದೆ. ಹಾಗೆಯೇ ಹಸ್ಬೆಂಡ್ ಮನೆಗೆ ಕೂಡ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ ನಂತರ ಎಲ್ಲರೂ ಕೂಡ ಮಾವಿನ ಹಣ್ಣು ಎಲ್ಲ ಫುಲ್ ಹಣ್ಣಾಗಿದ್ದರಿಂದ ಎಲ್ಲ ಫ್ಯಾಮಿಲಿ ಕೂಡ ಒಟ್ಟಿಗೆ ಕೂತ್ಕೊಂಡು ಮಾವಿನ ಹಣ್ಣು ಕೂಡ ತಿಂದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸಿಂಪ್ಲಿ ವಿಡಿಯೋ. ಸೊ ಫ್ರೆಂಡ್ಸ್, ಹಾಗೆಯೇ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಹಾಗೆಯೇ ಯಾರಿಗೆಲ್ಲ ಮ್ಯಾಂಗೋ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಈ ವಿಡಿಯೋದ ಪುಟ್ಟ ವ್ಲಾಗನ್ನು ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಮೈ ಯೂಟ್ಯೂಬ್ ಚಾನಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.